ಕರ್ನಾಟಕ ರಾಜ್ಯ ಕಟ್ಟಡ ಇತರೆ ನಿರ್ಮಾಣ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಕಾಲ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ನೋಂದಾಯಿತ ಕಟ್ಟಡ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಮಂಡಳಿಯಿಂದ ನೀಡುತ್ತಿದ್ದ ಅನೇಕ ಸೌಲಭ್ಯಗಳನ್ನು ಕತ್ತರಿ ಹಾಕುವ ಮೂಲಕ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾರ್ಮಿಕರಿಗೆ ಬೇಕಿಲ್ಲದ ಯೋಜನೆಗಳನ್ನು ಜಾರಿಗೆ ತಂದು ಸುಮಾರು 4,000 ಕೋಟಿ ರು ಖಾಸಗಿ ಏಜೆನ್ಸಿಗೆ ಮಣೆ ಹಾಕಿ ಕಟ್ಟಡ ಕಾರ್ಮಿಕರಿಗೆ ಅನ್ಯಾಯ ಮಾಡಿದರು ಎಂದು ವೈಕುಮಾರ್ ದೂರಿದರು. ಪ್ರಮುಖವಾಗಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಹಿಂದೆ ನೀಡುತ್ತಿದ್ದ ಸೌಲಭ್ಯಗಳನ್ನು ನೀಡಬೇಕು. ಕಟ್ಟಡ ಕಾರ್ಮಿಕರಿಗೆ ಮನೆ ನಿರ್ಮಾಣ ಮಾಡಿಕೊಳ್ಳಲು 5 ಲಕ್ಷ ರು ನೀಡಬೇಕು. ಕಟ್ಟಡ ಕಾರ್ಮಿಕರ ಮಕ್ಕಳ ಮದುವೆಗೆ ರು 1 ಲಕ್ಷ ನೀಡಬೇಕು ಹಾಗೂ ಕಾರ್ಮಿಕ ಯೋಜನೆಗಳಿಗೆ ನೀಡಿರುವ ಆರೋಗ್ಯ ಯೋಜನೆ, RPL ತರಬೇತಿ ಹಾಗೂ ಟ್ರೈನಿಂಗ್ ಕಿಟ್ಟು, ಇನ್ನೂ ಅನೇಕ ಯೋಜನೆಗಳ ಖರೀದಿ ಮತ್ತು ಸಾಮಗ್ರಿಗಳ ತನಿಖೆಗೆ ಒತ್ತಾಯಿಸಿ ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಕರ್ನಾಟಕ ರಾಜ್ಯ ಕಟ್ಟಡ ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಸಲ್ಲಿಸಲಾಯಿತು. ಈ ಧರಣಿಯಲ್ಲಿ ರಾಜ್ಯ ಅಧ್ಯಕ್ಷರಾದ ಜೆ ಮಂಜುನಾಥ್, ರಾಜ್ಯ ಉಪಾಧ್ಯಕ್ಷರುಗಳಾದ ಗೌಸ್ಪೀರ್, ನಾದಿಯಾಲಿ, MR ನರಸಿಂಹಸ್ವಾಮಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೈಕುಮಾರ್ ಹಾಗೂ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಪದಾಧಿಕಾರಿಗಳು ಈ ಒಂದು ಧರಣಿಯಲ್ಲಿ ಭಾಗವಹಿಸಿದ್ದರು. ಮತ್ತೆ ರಾಜ್ಯನ ಸುಂದರವಾಗಿ ನಿರ್ಮಾಣ ಮಾಡ್ತಕ್ಕಂಥ ಕಟ್ಟಡ ಕಾರ್ಮಿಕರಿಗೆ ಇವತ್ತು ರಾಜ್ಯ ಸರ್ಕಾರ ಈ ರೀತಿ ಅನ್ಯಾಯಗಳನ್ನ ಮಾಡ್ತಾರೆ ಅಂತಂದ್ರೆ ನಾವು ಎಲ್ಲಿ ಹೋಗಿ ನ್ಯಾಯನ ಕೇಳಬೇಕು ಅನ್ನೋದು ನಮ್ಗೆ ಇವತ್ತು ಕೂಡ ನಮಗೆ ಶೋಚನೀಯವಾಗಿದೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಮಿಕ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ನಮಗೆ ರಾಜ್ಯ ಸರ್ಕಾರದ ಮೇಲಂತೂ ಗ್ಯಾರಂಟಿ ಇಲ್ಲ, ಮತ್ತೆ ಈ ರಾಜ್ಯ ಸರ್ಕಾರದ ಅಧಿಕಾರಿಗಳ ಮೇಲೆ ಇನ್ನೂ ಗ್ಯಾರಂಟಿ ಇಲ್ಲ. ಈ ನಿಟ್ಟಿನಲ್ಲಿ ನಾವು ನೇರವಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ನ್ಯಾಯಾಧೀಶರಿಗೇನೆ ನಾವು ಇವತ್ತು ಮನವಿ ಪತ್ರವನ್ನು ಮಾಡಿದ್ದೀವಿ. ಯಾಕಂತಂದ್ರೆ ನಮ್ಮ ಅಳಲನ್ನು ನಾವು ತೋಡ್ಕೊಳ್ಳೋಕೆ ನಮ್ಗೆ ಯಾರು ಇಲ್ಲ. ಈ ಭಾರತ ದೇಶದ ಇತಿಹಾಸದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗೆ ತುಂಬಾ ನಂಬಿಕೆ ಇದೆ. ನಾವು ಇವತ್ತು ನ್ಯಾಯಾಂಗನ ನಂಬಿದ್ದೀವಿ. ನಾವು ಈ ಭಾರತೀಯರಾಗಿ ಇವತ್ತು ನಮಗೆ ಅವರು ನ್ಯಾಯ ದೊರಕಿಸಿಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಂಡು ನ್ಯಾಯಾಲಯ ಏನು ಇಲ್ಲಿವರೆಗೂ ಅನ್ಯಾಯ ಮಾಡಿದ್ದಾರೆ, ಅನ್ಯಾಯದ ವಿರುದ್ಧ ಅನ್ಯಾಯದ ಅಲ್ಲಿ ಆಗಿರ್ತಕ್ಕಂಥ ಏನು ಲೋಪದೋಷಗಳು ಇದಾವೆ ಅದನ್ನೆಲ್ಲ ಎತ್ತಿ ತೋರಿಸುತ್ತಾ ಮಂಡಳಿ ಒಳಗಿರ್ತಕ್ಕಂಥ 4-5 ಸಾವಿರ ಕೋಟಿ, ಕೇವಲ 2-3 ವರ್ಷಕ್ಕೆ 4-5 ಸಾವಿರ ಕೋಟಿ ವ್ಯಯಿಸಿರ್ತಕ್ಕಂಥ ಹಣವನ್ನ ಕಟ್ಟಡ ಕಾರ್ಮಿಕರಿಗೆ ನೀಡೋ ಬದಲು ರಾಜ್ಯದ ಖಾಸಗಿ ಕಂಪನಿಗಳಿಗೆ ಮತ್ತೆ ಖಾಸಗಿ ಆಸ್ಪತ್ರೆಗಳಿಗೆ ನೀಡಿದ್ದಾರೆ. ಇದು ತುಂಬಾ ದುರದೃಷ್ಟಕರವಾದಂಥ ಸಂಗತಿ. ಎಷ್ಟೋ ಜನಗಳಿಗೆ ಮನೆಗಳಿಲ್ಲ, ಮನೆಗಳು ಕಟ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಎಷ್ಟೋ ಜನಗಳಿಗೆ ಇವತ್ತು ಪೆನ್ಷನ್ ಕೊಡ್ತಾ ಇಲ್ಲ, ಮತ್ತೆ 1 ವರ್ಷ ಆದ್ರೂ ಇವತ್ತು ಪೆನ್ಷನ್ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವಿವತ್ತು ಧರಣಿ ಸತ್ಯಾಗ್ರಹವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಯಾಕಂತಂದ್ರೆ ನಮ್ಮ ಧ್ವನಿ ಮತ್ತೆ ನಮ್ಮ ಬೇಡಿಕೆಗಳು ಶಾಶ್ವತವಾದಂಥವು. ಇವನ್ನ ಈಡೇರಿಸೋ ತಕ್ಕನ ನಾವು ಧರಣಿ ಬಿಟ್ಟು ಕದ್ಲಲ್ಲ. ನಮಗೆ ಪ್ರಕರಣ ದಾಖಲಾಗಬೇಕು, ತನಿಖೆ ಆಗ್ಬೇಕು. ಏನಿವತ್ತು 4-5 ಸಾವಿರ ಕೋಟಿ 2-3 ವರ್ಷಕ್ಕೆ ಖರ್ಚು ಮಾಡ್ತಾರೆ ಇವರು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮಂಡಳಿನ ಬೀಗ ಹಾಕ್ಸ್ಬೇಕನ್ನೋ ಉದ್ದೇಶ ಇವ್ರದ್ದಿರೋದು. ಇವ್ರದೇ ಸರ್ಕಾರ ಮುಂದೆ ಬಂದ್ಬಿಟ್ರೆ ಇನ್ನೇ ಗೋವಿಂದ ನಾವು ಕಟ್ಟಡ ಕಾರ್ಮಿಕರು ಬದುಕದೇ ಕಷ್ಟ ಆಗೋಗ್ಬಿಡ್ತದೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಮಾನ್ಯ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ಮನವಿ ಪತ್ರವನ್ನು ತಂದಿದ್ದೀವಿ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಬಂದು ಮನವಿ ಪತ್ರವನ್ನು ಸ್ವೀಕರಿಸಬೇಕು. ಸ್ವೀಕರಿಸಿ ಅದನ್ನ ಶಿಫಾರಸು ಮಾಡತಕ್ಕಂಥ ಕೆಲಸನ ಮಾಡ್ಬೇಕಂತ ನಾವು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ. ತದನಂತರ ಇಲ್ಲಿಂದ ನಾವು ಮೆರವಣಿಗೆಯ ಮುಖಾಂತರ ಕಾರ್ಮಿಕ ಅಧಿಕಾರಿಗಳ ಕಚೇರಿ ಎದುರು ನಾವು ಧರಣಿ ಸತ್ಯಾಗ್ರಹವನ್ನು ಹೂಡ್ತಾ ಇದ್ದೀವಿ.